ಎಲ್ರಿಗೂ ನಮಸ್ಕಾರ. ಜೈ ಸೀತಾರಾಮ್, ಜೈ ಶ್ರೀರಾಮ್. ಒಳ್ಳೇದಾಗಲಿ, ಒಳ್ಳೇದಾಗಲಿ, ಒಳ್ಳೇದಾಗಲಿ. ಮತ್ತೆ ನಮ್ಮ ಇನ್ನು ಯಾರು ಅಡ್ಡಾಡ್ರಪ್ಪ. ಮೊದಲಿಗೆ ರವಿ ಅವರು ನಮ್ಮ ನಿರ್ಮಾಪಕರಾಗಿ ಚಿತ್ರರಂಗಕ್ಕೆ ಬರ್ತಿದ್ದಾರೆ. ಅವ್ರನ್ನ ಸುಮಾರು ಒಂದು 20 ವರ್ಷ ನೋಡ್ತಿದ್ವಿ. ನಮ್ಮ ಭದ್ರಾವತಿ ಸೈಡ್ ಹೋಗ್ಬಿಟ್ರೆ ಒಳ್ಳೆ ರಾಸಕವಳ, ಒಳ್ಳೊಳ್ಳೆ ಪಾಪ ನಮ್ಮ ಸಿನಿಮಾದವ್ರು ಯಾರು ಹೋದ್ರು ಭದ್ರಾವತಿ ಸೈಡ್ ಹೋದ್ರೆ ಅವರೇ. ಇವತ್ತವರು ನಿರ್ಮಾಪಕರಾಗಿ ಮಾಡ್ತಿದ್ದಾರೆ. ಎಲ್ಲಿ ಹಿಂಗ್ ಮಾತಾಡ ಅವರು ಅವ್ರಿಗೆ ಸ್ವಾಗತ, ಅವ್ರಿಗೆ ಒಳ್ಳೇದಾಗ್ಲಿ, ನೂರಾರು ಸಿನಿಮಾಗಳು ಕನ್ನಡದಲ್ಲಿ ಮಾಡ್ಲಿ ಅಂತ ಹೇಳ್ತೀನಿ. ಇನ್ನು ಅರಸೋರು ಒಂದ್ ರೀತಿ ನಮ್ಗೆ ಇನ್ನು ಈಗ ನಮ್ಗೆ ಶುರುವಾಗ್ತಿದೆ. ನಮ್ಮ ಸಂಭಾಷಣೆಕಾರರೆಲ್ಲ ಡೈರೆಕ್ಟರ್ ಆಗ್ತಿದ್ದಾರೆ, ಡ್ಯಾನ್ಸ್ ಮಾಸ್ಟರ್ಗಳೆಲ್ಲ ಡೈರೆಕ್ಟರ್ ಆಗ್ತಿದ್ದಾರೆ, ಎಡಿಟರ್ಗಳು ಇನ್ನು ಈಗ ಶುರುವಾಗ್ತಿದೆ. ಈಗಲೇ ನಮ್ಗೆ ಆಲೇ ಬೇರೆ ಥರದ್ದು ಏನೇನೋ ಎಫೆಕ್ಟ್ಗಳು ಶುರುವಾಗಿ ಏನೇನೋ ಆಗ್ತಿದೆ. ನಮ್ಮಲ್ಲೇ ಹುಟ್ಟಬೇಕು ಎಲ್ಲ ಥರದ ಕಲಾವಿದರು ಅನ್ನೋದೊಂದು ಆಸೆ, ಅದು ಈಗ ಸ್ಟಾರ್ಟ್ ಆಗ್ತಿದೆ. ಹಾಗೆ ಅರಸೋರ್ದು ಇದು 2ನೇ ಪಿಕ್ಚರು. ಅವ್ರಿಗೆ ಸಂಭಾಷಣೆಕಾರರಾಗಿ ಹಾಡುಗಳು ಬರ್ಕೊಂಡು ನಾವು ತುಂಬ ತುಂಬ ಎಂಜಾಯ್ ಮಾಡಿದ್ದೀವಿ ಅರಸೋರ್ನ. ಅರಸು ಅಂತಾರೆ ಅಲ್ಲ, ಅರಸೋನೆ ಚೆನ್ನಾಗಿದೆ ಅಲ್ವ. ಇನ್ನು ನಾವು ಗಣಪವ್ರ ಜೊತೆ ಕೆಲಸ ಮಾಡೋದಕ್ಕಂತೂ ಅದೊಂಥರ ಸುವರ್ಣ ಕಾಲ, ಸುವರ್ಣ ಭಸ್ಮ ಎಲ್ಲ ಆಯುರ್ವೇದ ಅಂಥದ್ದು ಇಡೀ. ಯಾಕೆಂದರೆ ಈಗ ಮೊನ್ನೆ ನಾವು ಅದನ್ನು ನೀವೆಲ್ಲರೂ ಎಂಜಾಯ್ ಮಾಡಿರೋದು ಕೃಷ್ಣಂ ಪ್ರಾಣಿ ಸಖಿ, ಅದನ್ನು ಹೆಂಗಾಯಿತು ಏನಾಯಿತು ಅದರದ್ದೆಲ್ಲ ಮಾತಾಡಿದ್ವಿ. ಮತ್ತೆ ಎಲ್ಲರೂ ಮತ್ತೆ ಒಂದು ಪಕ್ಕ ಇಲ್ಲಿನ ಟೀಮ್ನೇ ಸೇರ್ಕೊಂಡು ಮಾಡ್ತಿರೋದು ನಮ್ಗೆಲ್ಲರಿಗೂ ಒಂದು ಒಂಥರ ಜಂಪಿಂಗ್ ಬೋರ್ಡ್ ಇದ್ದಂಗೆ. ಅದು ಖುಷಿಯಿಂದ ಕೆಲಸ ಮಾಡ್ತೀವಿ. ಅರಸವ್ರೆ ಭಾಳ ಖುಷಿ ಆಗ್ತಿದೆ. ಒಳ್ಳೇದಾಗಲಿ ರವಿ ಅವರೇ, ನಿಮಗೂ ಒಳ್ಳೇದಾಗಲಿ. ಮತ್ತೆ ನಮ್ಮ ರವಿಶಂಕರ್ ಗೌಡ್ರು ಇನ್ನೂ ಸುಮಾರು ಜನ ಯಾರ್ಯಾರು ಸೇರ್ಸೋರಪ್ಪ ಈ ಸಿನಿಮಾದಲ್ಲೆಲ್ಲ. ನಮ್ಮ ಎಂಟ್ರಿ ಯಾರು ಗೊತ್ತಿಲ್ಲ. ಹೌದು, ಒಳ್ಳೇದಾಗಲಪ್ಪ, ಅವರು ಒಳ್ಳೇದು ಗೊತ್ತಿಲ್ಲ, ಅದಕ್ಕೆ ಗೊತ್ತಿಲ್ಲ. ನನಗೆ ಎಂಟ್ರನೇ ಹಾಕಲ್ಲ, ಎಲ್ಲರೂ ಸಾಯಿಸ್ಬಿಡ್ತಾರೆ. ನನಗೆ ಹಳೆ ಬಟ್ಟೆ ಕೊಟ್ಬಿಡ್ತಾರೆ. ಹೆಂಗೋ ಅಂಬೋ ಅಂತ ಅಂದ್ಬಿಟ್ಟು ನಂಗೆ ಈ ಥರದ್ದೇನೋ ಮಾಡ್ತಾರೆ. ಅದಕ್ಕೆ ಇದೆಲ್ಲ ಐತೆ ಅಂದ್ರೆ ಅದಕ್ಕೆ ಯಾರು ಅಂತ ಮಕ್ಕಳು ಮೊದ್ಲಿಂದನೇ ಮೊದ್ಲಿಂದನೇ ಸಿಕ್ಕಾಪಟ್ಟೆ ಮಕ್ಳವ್ರೆ. ಈ ಫೋಟೋನ ತೋರಿಸ್ತಿರ್ಲಿಲ್ಲ. ಬೇಡ ಬಿಡಿ ಸರ್ ನಿಮ್ಗೆ ಯಾಕೆ ಅಂತ ಅನ್ಬಾರು. ಅಂಥದ್ದು ಇಲ್ಲ, ಏನು ಬೇಡ ಮನ್ಸಲ್ಲಿ ಅಂದ್ಕೊಳ್ಳಿ ಅಂದ್ಬಿಡೋರು. ನನಗೆ ಹಂಗ್ ಮಾಡೋರು. ನನಗೆ ಸುಮಾರು ಸಿನಿಮಾ ಹಂಗೆ ಮಾಡೋರೆ. ಈ ಸರಿ ಇಲ್ಲ, ಏನೋ ಕೊಟ್ಟವ್ರು, ಒಳ್ಳೇದಾಗ್ಲಿ. ಟೈಟ್ಲು ನಿಮ್ಗೆ ಇಲ್ಲ ಆಯ್ತಾಯ್ತು, ಗೌಡ್ರು ಕೊಡ್ತೀನಿ ಗೌಡ್ರು ತಲೆಗಡ್ರಿ. ಮೊದಲನೇದಾಗಿ ಜೈ ಶ್ರೀರಾಮ ನವಮಿಯ ಶುಭಾಶಯಗಳು. ಮೊದಲಿಗೆ ನಮ್ಮ ಭದ್ರಾವತಿಯವರು ಮೊದಲ ಬಾರಿಗೆ ಈ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆಗಮಿಸಿ ಮೊದಲ ಚಿತ್ರವನ್ನು ನಿರ್ಮಾಣ ಮಾಡ್ತಿದ್ದಾರೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ, ಮತ್ತಷ್ಟು ಸಿನಿಮಾಗಳನ್ನು ಮಾಡುವಂಥ ಶಕ್ತಿಯನ್ನು ಅವ್ರಿಗೆ ಭಗವಂತ ನೀಡಲಿ ಅಂತ ಕೇಳ್ಕೊತೀನಿ. ಅಂದ ಅರಸು ಅಂತಾರೆ ಅವರಿಗೆ ಇದು 2ನೇ ಸಿನಿಮಾ. ಲವ್ ಇನ್ ಮಂಡ್ಯ ಮಾಡಿದ್ರು. ಈ ಸಿನಿಮಾ ಲವ್ ಇನ್ ಇಂಡಿಯಾ ಆಗಲಿ ಅಂತ ನನ್ನ ಒಂದು ಆಸೆ. ಸೊ ಹಾಗೆ ನಮ್ಮ ಗಣಪನ ಜೊತೆ ಇದು 1922ನೇ ಸಿನಿಮಾ ನಂದು. ಸೊ ಒಂದು ಒಳ್ಳೆ ತಂಡವನ್ನ ನಮ್ಮ ಅರಸು ಕಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಅಂತ ಹೇಳ್ತಿದ್ದಾರೆ. ಇವಾಗಲೂ ನಮ್ಮ ಶಕ್ತಿ ಮೀರಿ ಈ ಚಿತ್ರದಲ್ಲಿ ಅಭಿನಯಿಸಿ ಇದನ್ನು ದೊಡ್ಡ ಮಟ್ಟದ ಹಿಟ್ ಮಾಡಬೇಕು ಅಂತ ಕೆಲಸ ಮಾಡ್ತೀವಿ. ಸೊ ಹಾಗಾಗಿ ಮಾತಾಡೋಕೆ ಆಗ್ತಾ ಇಲ್ಲ, ತುಂಬಾ ಡಿಸೈಡ್ ಮಾಡ್ತಾ ಇದ್ದಾರೆ. ಈಗಿಂದಲ್ಲ, ಎಲ್ಲ ಆಗಿಂದನೂ ಹಂಗೇನೆ. ಸೊ ಹಾಗಾಗಿ ಜೊತೆಗೆ ನಮ್ಮ ಜ್ಞಾನಮೂರ್ತಿ ನನ್ನ ಪಯಣ ಚಿತ್ರದ ಮೊದಲನೇ ಕ್ಯಾಮರಾಮನ್ ಆಗಿದ್ರು. ಇವತ್ತು ಮತ್ತೆ ಅವರ ಜೊತೆ ಕೆಲಸ ಮಾಡುವಂತ ಸುವರ್ಣ ಅವಕಾಶ ಬಂದಿದೆ, ಸುವರ್ಣ ಅವಕಾಶ. ಹಾಗೆ ಶ್ರೀರಾಮನವಮಿಯ ದಿನದಂದು ಹನುಮಾನ್ ಚಿತ್ರದಲ್ಲಿ ನಟಿಸಿದಂತ ನಮ್ಮ ಅಮೃತ ಅಯ್ಯರ್ ಅವರು ಇಲ್ಲಿ ಬಂದಿರೋದೊಂದು ಸಂತೋಷವಾದ ವಿಚಾರ. ಅವರ ಬಾಯಲ್ಲಿ ನಮ್ಮ ಕನ್ನಡ ಚಿತ್ರದ ಬಗ್ಗೆ ಏನಂತ ಹೇಳ್ತಾರೆ ಕೇಳೋಣ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಪ್ರೆಸ್ ಅಂಡ್ ಮೀಡಿಯಾ ಎಲ್ಲರೂ ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ ಯು. ಕೇಳಿಸ್ತಾ ಇದೆಯಾ? ಓಕೆ. ಎಲ್ಲರಿಗೂ ನವಮಿ ಶುಭಾಶಯಗಳು. ನಂಗೆ ತುಂಬ ಖುಷಿ ಆಗ್ತಾ ಇದೆ. ಅದು ನನ್ನ ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ನನ್ನ ಫಸ್ಟ್ ಮೂವಿ. ಆ್ಯಂಡ್ ಫಸ್ಟ್ಲಿ ಅರಸು ಸರ್ಗೆ
ಥ್ಯಾಂಕ್ ಯು ನನ್ನ ವೆಲ್ಕಮ್ ಮಾಡೋದಕ್ಕೆ, ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಈ ಇಂಡಸ್ಟ್ರಿಯಲ್ಲಿ. ಐ ಆಮ್ ವೆರಿ ವೆರಿ ಎಕ್ಸೈಟೆಡ್. ನನ್ನ ಸ್ಕ್ರಿಪ್ಟ್ ಕೇಳುವಾಗ, ನನ್ನ ಕ್ಯಾರೆಕ್ಟರ್ ಕೇಳುವಾಗ ನಂಗೆ ತುಂಬ ಖುಷಿ ಆಯಿತು ಈ ಥರ ಒಂದು ಕ್ಯಾರೆಕ್ಟರ್ ಮಾಡೋಕ್ಕೆ. ಎಲ್ಲರಿಗೂ ಅದು ಫ್ರೆಶ್ ಆಗಿರುತ್ತೆ, ಎಲ್ಲರಿಗೂ ಒಂದು ಖುಷಿ ಹ್ಯಾಪಿ ಮೂವಿ ಹಂಗೆ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಗೋಲ್ಡನ್ ಸರ್, ಗಣೇಶ್ ಸರ್ ಜೊತೆ ನಾನು ಮಾಡೋದಕ್ಕೆ ಫಸ್ಟ್ ಮೂವಿಯಲ್ಲಿ ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ಸೊ ಆ್ಯಂಡ್ ಎಂಟೈರ್ ಟೀಮ್, ಪ್ರೊಡ್ಯೂಸರ್ ರವಿ ಸರ್ ಅವ್ರ ಬ್ಯಾನರಲ್ಲಿ ಈ ಮೂವಿ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವೆಲ್ಲರೂ ವೆಲ್ಕಮ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಐ ಆಮ್ ಶ್ಯೂರ್, ಐ ವಿಲ್ ಪ್ರಾಮಿಸ್ ದಟ್ ಐ ವಿಲ್ ಡೂ ಮೈ 100% ಈ ಮೂವಿಯಲ್ಲಿ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಎಂಟೈರ್ ಟೀಮ್. ತುಂಬ ಖುಷಿಯಾಗಿದೆ, ತುಂಬ ಗ್ರ್ಯಾಂಡ್ ಆಗಿದೆ ಈ ಪ್ರೆಸ್ ಮೀಟ್ ಆ್ಯಂಡ್ ಪೂಜೆ ಎಲ್ಲ. ಸೊ ಐ ಥಿಂಕ್ ಹೋಗ್ತಾ ಹೋಗ್ತಾ ಇನ್ನೂ ದೊಡ್ಡದಾಗಿ ಬೆಳಿಬೇಕಂತ ನಾನು ಒಪ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಕ್ವಶನ್ ನನಗೆ ತುಂಬ ಮುಂಗಾರು ಮಳೆಯಿಂದ ಎಲ್ಲ